ಮಿತ್ರರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವಸಂತ ಋತು ಚೈತ್ರ ಮಾಸಕ್ಕೆ ಸ್ವಾಗತ. ಭೂಮಿ ತನ್ನ ಪರಿಕ್ರಮಣವನ್ನು ತನ್ನ ಆದಿಯಲ್ಲಿ ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಅದೇ ಬಿಂದುವನ್ನು ಮತ್ತೆ ಪ್ರವೇಶಿಸಿ ಒಂದು ದಿನವನ್ನು, ಭೂಮಿಗೆ ಒಂದು ದಿನವನ್ನು, ಮನುಷ್ಯನಿಗೆ ಒಂದು ವರ್ಷವನ್ನು ಪೂರೈಸುತ್ತೋ ಅದೇ ರೀತಿಯಾಗಿ ಒಂದೊಂದು ಯುಗಗಳನ್ನು ಕೂಡ ಕಳೆದುಕೊಂಡು ಬಂದಂತಹ ಈ ಭೂಮಿ ಮತ್ತೆ ತನ್ನ ಹೊಸ ಪರಿಕ್ರಮಣವನ್ನು ಪ್ರಾರಂಭಿಸುವುದಕ್ಕೆ ಅದೇ ಒಂದು ಬಿಂದುವನ್ನು ಪ್ರವೇಶ ಮಾಡಿರುವುದರಿಂದ ಆ ಮೂಲಕ ಹಸಿರಿನ ಒಂದು ಹಸಿರು ಗುಚ್ಛದಿಂದ ಕಂಗೊಳಿಸುವಂತಹ ಈ ಭೂಗೋಳ ಅತ್ಯಂತ ಪ್ರಾಕೃತಿಕ ವಿಸ್ಮಯ, ಕೌತುಕ. ಆ ಒಂದು ಕೌತುಕಕ್ಕೆ ತಮಗೆ ಸ್ವಾಗತ. ಮಿತ್ರರೇ, ಈ ಚೈತ್ರ ಮಾಸ ಯಾವ ರೀತಿಯಾದಂತಹ ಗ್ರಹಸ್ಥಿತಿಯನ್ನು ಹೊಂದಿದೆ ಎಂಬುದಾಗಿ ಚಿಂತಿಸಿ ನೋಡೋಣ. ಇಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ಈ ಒಂದು ಚೈತ್ರ ಮಾಸದಲ್ಲಿ ಕುಂಭ, ಮೀನ, ಮೇಷರಾಶಿ ಮತ್ತು ವೃಷಭ ರಾಶಿಗಳಲ್ಲೇ ಗ್ರಹದ ಅತ್ಯಂತ ಹೆಚ್ಚಿನ ಒಂದು ಸ್ಥಿತಿತ್ವ ಇರುವಂಥದ್ದು. ಹಾಗೆಯೇ ಕನ್ಯಾದಲ್ಲಿ ಮಾತ್ರ ಕೇತುವಿನ ಒಂದು ಗೋಚರ ಕಾಣುವಂಥದ್ದು. ಅತಿ ಮುಖ್ಯವಾಗಿ ಈ ಚೈತ್ರ ಮಾಸದಲ್ಲಿ ಅನೇಕ ಗ್ರಹಸ್ಥಿತಿಯ ಬದಲಾವಣೆಗಳು. ಬುಧನು ಮೀನರಾಶಿಯನ್ನು ಕುಂಭದಿಂದ, ಕುಜನು ಮೀನರಾಶಿಯನ್ನು ಕುಂಭದಿಂದ, ಹಾಗೆಯೇ ಈ ಮೀನರಾಶಿಯಿಂದ ರವಿಯು ಮೇಷರಾಶಿಯನ್ನು, ಮೇಷರಾಶಿಯಿಂದ ಗುರುವು ವೃಷಭ ರಾಶಿಯನ್ನು ಪ್ರವೇಶಿಸುವ ವಿಶಿಷ್ಟವಾದಂತಹ ಮಾಸ ಈ ಚೈತ್ರ ಮಾಸ. ಇದು 9ನೇ ತಾರೀಕು ಏಪ್ರಿಲ್ನಿಂದ 8 ಮೇವರೆಗೆ ಗ್ಯಾಗ್ರಿನ್ ಕ್ಯಾಲೆಂಡರ್ ಪ್ರಕಾರ ಇರತಕ್ಕಂಥ ಚೈತ್ರ ಮಾಸ. ಬನ್ನಿ ಮಿತ್ರರೇ, ಈ ಒಂದು ಗ್ರಹಸ್ಥಿತಿಯಿಂದ ನಿಮ್ಮ ರಾಶಿಯಲ್ಲಿ ಯಾವ ವ್ಯತ್ಯಾಸಗಳು ಅಥವಾ ಯಾವ ರೀತಿಯಾದ ಶುಭ ಫಲಗಳಿದೆ ಎಂತೆಂತಹ ಶುಭ ಫಲಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯ, ಅದಕ್ಕೆ ಪ್ರತಿಬಂಧಕ ವಿಷಯಗಳೇನು ಎಂಬುದಾಗಿ ಸರಿಯಾಗಿ ವಿಚಾರ ಮಾಡೋಣ. ಮಿತ್ರರೇ, ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೆ ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಯಾಕೆಂದರೆ ವಿಡಿಯೋದ ಕೊನೆಯಲ್ಲೂ ಕೂಡ ಅತಿ ಉಪಯುಕ್ತವಾದಂಥ ಅತ್ಯುತ್ತಮವಾದ ಮಾಹಿತಿ ನಿಮಗೆ ಖಂಡಿತವಾಗಿ ಲಭ್ಯ ಇದೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಖಂಡಿತವಾಗಿ ಸಂಪೂರ್ಣವಾದ ರೀತಿಯಲ್ಲಿ ಇದನ್ನು ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಅಷ್ಟೇ ಅಲ್ಲ, ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೂ ಈಗ ಮಾಡ್ತೀರಾ, ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಈ ಒಂದು ನಿರಂತರವಾದಂತಹ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್, ಅತ್ಯುತ್ತಮವಾದ ಸಾಮಾಜಿಕ ಕಾಳಜಿಯನ್ನು ಹೊಂದಿ ಮಾಡ್ತಾ ಇರ್ತಕ್ಕಂತಹ ಈ ಒಂದು ವಿಡಿಯೋಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ಮೂಡಿಸಲಿ ಎಂಬುವಂಥ ಆಶಯದೊಂದಿಗೆ ಮಾಡುವಂಥ ಈ ವಿಡಿಯೋಗಳು. ಅದೇ ರೀತಿಯಾಗಿ ಸರಿಯಾದ ಮಾರ್ಗದರ್ಶನ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾವು ಮುಂದಾಗಿದ್ದಕ್ಕೆ ನಿಮ್ಮ ಒಂದು ಸಂಪೂರ್ಣ ಸಹಕಾರ, ಇವೆಲ್ಲವೂ ಕೂಡ ನಿಮ್ಮಿಂದ ನಾವು ಬಯಸಿದ್ದೇವೆ. ಮಿತ್ರರೇ, ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಎಂಬುವಂತಹ ಒಂದು ನಾವು ನಂಬಿದ ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತಾ, ನೀವೆಲ್ಲಿದ್ದೀರೋ, ಎಲ್ಲಿ ಹೇಗಿದ್ದೀರೋ, ಯಾರೋ ಏನೋ ಗೊತ್ತಿಲ್ಲದಿದ್ದರೂ ಕೂಡ ನಿಮಗೆ ಅತ್ಯುತ್ತಮವಾದ ಫಲ ಸಿಗಲಿ ಎನ್ನುವಂಥ ನಮ್ಮ ಆರ್ಷ ಪರಂಪರೆಯ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗಾಗಿ ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಒಳ್ಳೆಯ ಮಾಹಿತಿಯನ್ನು ರವಾನೆ ಮಾಡುವ ಒಂದು ಪುಣ್ಯಾಂಶ ಸಂಭೂತರಾಗಿ ನೀವು ನಮಗೂ ಕೂಡ ಸಹಕಾರವನ್ನು ನೀಡ್ತೀರಾ ಎಂದು ಭಾವಿಸ್ತೇವೆ. ಮಿತ್ರರೇ, ನೋಡೋಣ ಈ ಒಂದು ಚೈತ್ರ ಮಾಸದಲ್ಲಿ ನಿಮ್ಮ ರಾಶಿಯ ಫಲ ಹೇಗಿದೆ ಎಂಬುದಾಗಿ ನೋಡೋಣ. ಮಿತ್ರರೇ, ಬನ್ನಿ. ಮೀನರಾಶಿ ಅಧಿಪತಿಯಾದಂತಹ ಗುರುವು ದ್ವಿತೀಯದಿಂದ ತೃತೀಯಕ್ಕೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ದಿನಗಳು ಇವು. ಕ್ರೋಧಿನಾಮ ಸಂವತ್ಸರದಲ್ಲಿ ಸಹನೆಯ ಮೂರ್ತಿಗಳಾಗಿ ಮೀನರಾಶಿಯವರು ಕಂಗೊಳಿಸಲಿ ಎಂಬುದಾಗಿ ಆಶಯಪಡಿಸ್ತೇವೆ. ಕ್ರೋಧವನ್ನು ನಿರ್ಮೂಲನೆ ಮಾಡಿ ಅಹಂಕಾರವೆನ್ನುವ ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಅರ್ಥಾತ್ ನಿರಹಂಕಾರ ನಿಸ್ವಾರ್ಥ ಎನ್ನುವಂತಹ ಸುಜ್ಞಾನದೆಡೆಗೆ ಹೆಜ್ಜೆ ನೀಡುವ ಮೂಲಕವಾಗಿ ಕ್ರೋಧಿನಾಮ ಸಂವತ್ಸರದ ವಸಂತ ಋತುವಿನ ಚೈತ್ರ ಮಾಸ ನಿಮ್ಮ ಜೀವನ ಚೈತ್ರವಾಗಲಿ. ಹೇಗೆ ಭೂಮಿ ಹಸುರಿನ ತೋರಣಗಳಿಂದ ಕಂಗೊಳಿಸ್ತಾ ಭೂಗೋಳವಾಗಿ ಕಾಣ್ತಾ ಇದ್ದಾಳೋ ಅಂತಹ ಒಂದು ಭೂಮಿಯಂತೆ ನೀವು ಕೂಡ ಸಹನಾಶೀಲರಾಗಿ ಅತ್ಯುತ್ತಮವಾದ ಜೀವನದ ಹಸಿರಿನಲ್ಲಿ ಜೀವನ ಚೈತ್ರವನ್ನು ರೂಪಿಸಿಕೊಳ್ಳಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ತಾ, ಈ ಒಂದು ಮೀನರಾಶಿಯಲ್ಲೇ ಶುಕ್ರ, ಬುಧ, ಕುಜ, ರಾಹುವಿನ ಯುತಿ 4 ಗ್ರಹಗಳು ಕೂಡ ಒಂದೇ ಕಡೆ ಇದ್ದು ಸಪ್ತಮದಲ್ಲಿ ಕೇತುವಿನ ಒಂದು ಸ್ಥಿತಿ ಇರುವುದರಿಂದಾಗಿ ನೀವು ಎಚ್ಚೆತ್ತುಕೊಂಡು ಎಲ್ಲದರಲ್ಲೂ ಕೂಡ ಅತ್ಯಂತ ಸಹನೆಯಿಂದ, ಸಹೋದರರಲ್ಲಿ ಸಹನೆಯಿಂದ ಇರಬೇಕು. ಹಾಗೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಂಡು ಕಂಟಕ ಏನಾದರೂ ಬಂದಿದೆ ಅಂತ ಪರಿಶೀಲಿಸಿಕೊಳ್ಬೇಕು. ಅದೇ ರೀತಿಯಾಗಿ ಉತ್ತಮವಾದಂತಹ ನಿರ್ಧಾರ ತೆಗೆದುಕೊಳ್ಳುವಾಗ ಗುರು ಹಿರಿಯರ ಮಾರ್ಗದರ್ಶನ ಬೇಕೇ ಬೇಕು. ರಾಶಿಯಾಧಿಪತಿಯ ಗುರು ಆದರೂ ಕೂಡ ಇಲ್ಲಿ ರಾಶಿಯಲ್ಲಿ 4 ಗ್ರಹಗಳ ಯುತಿ
ಅನೇಕ ವಿಧವಾದ ತಪ್ಪು ನಿರ್ಧಾರಗಳಿಗೆ ಕಾರಣವಾಗುವ ಸಾಧ್ಯತೆ ಈ ಚೈತ್ರ ಮಾಸದಲ್ಲಿ ಕಂಡುಬರ್ತದೆ. ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡಿ ಗುರು ಗಣಪತಿ ಕುಲದೇವರ ಆರಾಧನೆಯನ್ನು ಮಾಡ್ತಾ ಬಂದರೆ ನಿಮಗೆ ಉತ್ತಮವಾದ ಫಲ ಸಿಗ್ತದೆ. ಅದೇ ರೀತಿಯಾಗಿ ಯಾರು ಈ ರೀತಿಯಾಗಿ ಮಾಡಿಕೊಂಡು ಇವತ್ತಿನವರೆಗೆ ಬಂದಿದ್ದಾರೋ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರು ನಿಮ್ಮನ್ನು ಕೈ ಬಿಡೋದಿಲ್ಲ. ಆದ್ದರಿಂದಾಗಿ ಅನೇಕ ವಿಧವಾದ ಯೋಗಗಳನ್ನು ಪ್ರಯತ್ನಪಟ್ಟು ಕೂಡ ಅನುಭವಿಸುವ ಅನಿವಾರ್ಯತೆ ಕೂಡ ಪ್ರತಿಯೊಬ್ಬರಿಗೂ ಇರ್ತದೆ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಯಾವ ರೀತಿಯಾದ ನಡೆ ಎನ್ನುವಂಥದ್ದು, ಯಾವ ರೀತಿಯಾದ ನಿತ್ಯಕ್ರಿಯೆ ನಿಮ್ಮಲ್ಲಿ ಪುಣ್ಯಾಂಶವನ್ನು ಹೆಚ್ಚಿಸಬಹುದು ಮತ್ತು ಉತ್ತಮವಾದಂತಹ ಫಲಿತಾಂಶವನ್ನು ಭವಿಷ್ಯತ್ತಿಗೆ ವರ್ತಮಾನ ಕಾಲದಿಂದಾಗಿ ಉಂಟಾಗುವಂತಹ ಕ್ರಿಯೆಯಿಂದ ಭವಿಷ್ಯತ್ತು ಉತ್ತಮವಾಗಿ ನಿರ್ಮಾಣವಾಗಬಲ್ಲದು ಎಂಬುದನ್ನು ಸರಿಯಾದ ಮಾರ್ಗದರ್ಶನ ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಮಿತ್ರರೇ, ವರ್ತಮಾನ ಕಾಲವನ್ನು ಸರಿಯಾಗಿ ಬಳಸಿಕೊಳ್ಳುವಂತಹ ಕ್ರಿಯೆಗೆ ಒಳಗಾಗಿ ಹಾಗೆ ಬುದ್ಧಿಯನ್ನು ಉತ್ತಮ ಸಂಸ್ಕಾರಯುಕ್ತವಾಗಿ ಮಾಡಿಕೊಳ್ಳುವ ಚಿಂತನೆಯೊಂದಿಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಬನ್ನಿ. ನಿಮ್ಮ ಪೂರ್ವಜನ್ಮದ ಸಂಸ್ಕಾರದ ಜೊತೆಗೆ ಈ ಜನ್ಮದ ಸಂಸ್ಕಾರದ ಅಭಿವೃದ್ಧಿಯು ಕೂಡ ನಿಮ್ಮ ಜೀವನ ಪಥದ ಅತ್ಯಂತ ದೊಡ್ಡ ಯಶಸ್ಸಿಗೆ ಮೂಲ ಬಿಂದುವಾಗುತ್ತೆ. ಆದ್ದರಿಂದಾಗಿ ನಿಮ್ಮ ಮನಸ್ಥಿತಿ ಕೂಡ ಅತಿ ಮುಖ್ಯವಾಗುವುದರಿಂದ ಮೊದಲು ತಾಯಿಗೆ ನಮಸ್ಕಾರ, ಹಾಗೆ ತಂದೆಗೆ ನಮಸ್ಕಾರ. ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನ ಕೊಡಿ. ಇಲ್ಲಿ ನೋಡಿ, ಮೀನರಾಶಿಯವರಿಗೆ ಸಿಂಹರಾಶಿಯ ಅಧಿಪತಿಯಾದಂಥವನು ಈಗ ಸದ್ಯದಲ್ಲಿ ಮೀನರಾಶಿಯಲ್ಲಿ ರವಿ ಇದ್ದು ಉತ್ತಮವಾಗಿ ದ್ವಿತೀಯವನ್ನು ಪ್ರವೇಶ ಮಾಡ್ತಾ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಂಡು ಬರ್ತಾ ಇದೆ. ವಿದ್ಯಾಸ್ಥಾನಾಧಿಪತಿಯಾದಂತಹ ಚಂದ್ರ ಕೂಡ ನಿರಂತರವಾಗಿ ಚಲನಾಶೀಲನಾಗಿರುವುದರಿಂದಾಗಿ ಅನೇಕ ವಿಧವಾದಂತಹ ವಿದ್ಯೆಯನ್ನು ಅತಿ ಸುಲಭವಾಗಿ ಗ್ರಹಿಸಬಲ್ಲಂತಹ ಶಕ್ತಿಯುಳ್ಳಂತಹ ಮೀನರಾಶಿಯವರು ಈ 4 ಗ್ರಹಗಳ ಒಂದು ಯುತಿಯಿಂದಾಗಿ ನಿಮ್ಮ ಚಿಂತನೆಯನ್ನು ಎಲ್ಲೋ ತೆಗೆದುಕೊಂಡು ಹೋಗಬೇಡಿ. ಅಧ್ಯಯನಕ್ಕೆ ಹೆಚ್ಚಿನ ಏಕಾಗ್ರತೆಯಿಂದ ನೀವು ಕುಳಿತುಕೊಳ್ಬೇಕು. ಉಚ್ಚ ಸ್ಥಾನದಲ್ಲಿರುವಂತಹ ಶುಕ್ರನಿಂದ ನಿಮ್ಮ ಕೌಶಲ್ಯವನ್ನು ಬಳಸಿಕೊಳ್ಳಿ. ರಾಹುವಿನಿಂದ ಉಂಟಾಗುವ ಭ್ರಮೆಯನ್ನು ದೂರ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಕುಜನ ಶೀಘ್ರತ್ವದಿಂದಾಗಿ ಅತಿ ಬೇಗ ಆ ಗ್ರಾಸ್ಪಿಂಗ್ ಪವರನ್ನು ಇರುವಂಥದ್ದನ್ನು ನಿಮ್ಮ ಸಿಟ್ಟು ಮಾಡಿಕೊಳ್ಳದೆ ತಾಳ್ಮೆಯಿಂದ ಅದನ್ನು ಗ್ರಹಿಸಿಕೊಳ್ಳಿ. ಹಾಗೆ ಬುಧನಿಂದ ಬುದ್ಧಿಶಕ್ತಿ, ನಿಮ್ಮ ಸಂಸ್ಕಾರಯುಕ್ತವಾದಂತಹ ಬುದ್ಧಿಯನ್ನು ಸಂಪೂರ್ಣವಾಗಿ ಬುದ್ಧಿಗೆ ಉತ್ತಮವಾದ ಸಂಸ್ಕಾರ ಕೊಡುವ ನಿಟ್ಟಿನಲ್ಲಿ ಪುಸ್ತಕ ಅಧ್ಯಯನ ಇತ್ಯಾದಿಗಳು ಮೊಬೈಲ್ ಬಿಟ್ಟು ದೂರ ಇದ್ದು ಅತಿ ಹೆಚ್ಚಿನ ರೀತಿಯಲ್ಲಿ ಪುಸ್ತಕಾಧ್ಯಯನವನ್ನು ಮಾಡುವ ಮೂಲಕವಾಗಿ ಗುರು ಹಿರಿಯರ ಮಾರ್ಗದರ್ಶನ ಪಡೆಯುವ ಮೂಲಕವಾಗಿ ಅಧ್ಯಯನದಲ್ಲಿ ಅತಿ ಉತ್ತಮವಾದ ಪ್ರಗತಿಯನ್ನು ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಇನ್ನು ಅಧ್ಯಯನ, ಉದ್ಯೋಗ ಎನ್ನುವಂಥದ್ದು ಜೀವನದಲ್ಲಿ ಇದೆ. ಗುರುವಿನಿಂದ ಅತ್ಯುತ್ತಮವಾದ ಉದ್ಯೋಗದಲ್ಲಿ ಬಡ್ತಿ ಯೋಗ ಎಲ್ಲವೂ ಕೂಡ ಬರುತ್ತೆ. ಎಲ್ಲ ಲಕ್ಷಣಗಳು ಕೂಡ ಈ ಚೈತ್ರ ಮಾಸ ನಿಮ್ಮ ಜೀವನ ಚೈತ್ರವನ್ನು ಮಾಡ್ತಕ್ಕ ಒಂದು ಚೈತ್ರ ಮಾಸವಾಗಿ ಕಂಡು ಬರ್ತಾ ಇದೆ. ಮಿತ್ರರೇ, ಇಂತಹ ಉತ್ತಮ ಫಲವನ್ನು ನೀವು ಸದಾ ಪಡೀತಾ ಇರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತಾ, ಇನ್ನು ಈ ಒಂದು ನಮ್ಮ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ಉತ್ತಮವಾದ ಸಂಸ್ಕಾರಯುಕ್ತವಾದಂತಹ ಮನೋಭಾವದಿಂದ ಕಾಮೆಂಟ್ಗಳನ್ನು ಮಾಡುವ ಮೂಲಕವಾಗಿ ಮತ್ತು ಲೈಕ್ ಕೊಡುವ ಮೂಲಕವಾಗಿ ನಮಗೆ ಪ್ರೋತ್ಸಾಹ ಕೊಡ್ತೀರಿ. ನಿಮ್ಮ ಉತ್ತಮ ಸಂಸ್ಕಾರಯುಕ್ತವಾದಂಥ ಮನಸ್ಥಿತಿ ನಮಗೆ ಸಹಕಾರ ನೀಡುತ್ತೆ ಎನ್ನುವ ಭಾವನೆಯೊಂದಿಗೆ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇವೆ. ಹಾಗೆಯೇ ಈಗ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮತ್ತು ಇನ್ನೊಂದು ಮುಂದಿನ ಹೆಜ್ಜೆಯನ್ನು ನೋಡ್ತಾ ಹೋದರೆ, ಈ ಮೀನರಾಶಿಯವರು ಯಾರ ಜೊತೆಯ ಯಾವ ರಾಶಿ ಸಂಜಾತರ ಜೊತೆಗೆ ಹೆಚ್ಚಿನ ಸಂಪರ್ಕದಲ್ಲಿದ್ದರೆ ಒಳ್ಳೆಯದು, ಯಾವ ರೀತಿಯಾಗಿದ್ದರೆ ಆ ಯಾವ ರಾಶಿಯವರಿಂದ ನಿಮಗೆ ಹೆಚ್ಚಿನ ಸಹಕಾರ ಸಿಗಬಲ್ಲದು ಅಂತ ನೋಡೋಣ. ಮಿತ್ರರೇ, ಮೊದಲನೇದಾಗಿ ಈ ಮೀನರಾಶಿಯವರಿಗೆ ಮೇಷರಾಶಿಯವರಿಂದ ನಿಮ್ಮ ಕುಟುಂಬದಲ್ಲಿ ಆಗುವ ಆಗು ಹೋಗುಗಳ ಬಗ್ಗೆ, ಚಿಂತನೆಗಳ ಬಗ್ಗೆ, ನಿಮ್ಮ ಕುಟುಂಬದಲ್ಲೇ ಈ ಮೀನರಾಶಿಯವರಿಗೆ ಮೇಷರಾಶಿಯವರಿದ್ದರೆ ಅತ್ಯುತ್ತಮವಾದ ಮಾರ್ಗದರ್ಶನ ಸಿಗುವಂಥ ಎಲ್ಲ ಲಕ್ಷಣಗಳಿದೆ. ಆರ್ಥಿಕ ಭದ್ರತೆ ಸಿಗುವಂಥ ಲಕ್ಷಣಗಳಿದೆ. ಅನೇಕ ರೀತಿಯಾದ ಸಹಕಾರ ಸಿಗುವ ಸ್ಪಷ್ಟ ಯೋಗವಿದೆ. ಅದೇ ರೀತಿಯಾಗಿ ಇನ್ನು ಈ ಮೀನರಾಶಿಯವರಿಗೆ ಅತಿ ಉತ್ತಮವಾದಂತಹ ರಾಶಿ ಕನ್ಯಾ ರಾಶಿಯಾಗಿ ಕಂಡು ಬರ್ತಾ ಇದೆ. ಅವರಿಂದ ನಿರಂತರ ಮಾರ್ಗದರ್ಶನ ಸಿಗುವ ಯೋಗ ಇದೆ. ಹಾಗೆ ಈ ಮೀನರಾಶಿಯವರಿಗೆ ಒಂದು ವೃಶ್ಚಿಕ ರಾಶಿಯವರಿಂದಲೂ ಕೂಡ ಭಾಗ್ಯೋದಯ ಉಂಟಾಗುವಂಥ ಲಕ್ಷಣಗಳಿದೆ. ದೇವತಾ ಆರಾಧನೆ ಫಲ, ದೈವ ಬಲಗಳು ಕೂಡ ಉಂಟಾಗ್ಬೋದು. ಇನ್ನು ಈ ಮೀನರಾಶಿಯವರಿಗೆ ಮಕರ ರಾಶಿಯವರಿಂದ ಅತಿಯಾದ ಲಾಭಗಳು ಕೂಡ ಉಂಟಾಗ್ಬೋದು. ಮಕರ ಮತ್ತು ಈ ವೃಶ್ಚಿಕ ರಾಶಿಯವರ ಜೊತೆಗಿರುವುದರಿಂದಾಗಿ ನಿಮಗೆ ಅನೇಕ ವಿಧದಲ್ಲಿ ಅವರಿದ್ದರೆ ಸಾಕು, ನಿಮ್ಮ ಕೆಲಸ ಆಗುವಂತಹ ಸಾಧ್ಯತೆಗಳಿದೆ ನಿಮ್ಮ ಜೊತೆಗಿದ್ದರೆ. ಹಾಗಾಗಿ ಇಂತಹ ಒಂದು ಉತ್ತಮವಾದ ಫಲವನ್ನು ನೀವು ಆತ್ಮನಿರ್ಭರ ಭಾರತ, ನಿಮ್ಮ ಆತ್ಮಬಲವನ್ನು ಜಾಸ್ತಿ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ಭಾರತ ಮಾತೆಯನ್ನು ನಿಮ್ಮಂಥ ಉತ್ತಮ ಸಂಸ್ಕಾರಯುಕ್ತರಿಂದ ತುಂಬಿಸುವಂಥ ಕ್ರಿಯೆಯನ್ನು ಮಾಡಿ, ಅರ್ಥಾತ್ ಆ ಸಂಸ್ಕಾರವನ್ನು ಕೊಡುವಂಥ ಕ್ರಿಯೆಯನ್ನು ಮಾಡಿ. ಆ ಮೂಲಕವಾಗಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಸಂಪರ್ಕಕ್ಕೆ ಬರುವ ಮೂಲಕವಾಗಿ ಅನೇಕರಿಗೆ ಸಹಕಾರ ಕೂಡ ಕೊಡಿ. ಆ ಮೂಲಕವಾಗಿ ನಿಮ್ಮ ಜೀವನವನ್ನು ಯಶಸ್ಸನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಹೆಜ್ಜೆಯನ್ನು ಇಡ್ತಾ ಬನ್ನಿ. ತಮಗೆಲ್ಲರಿಗೂ ಕೂಡ ಒಂದು ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂಥ ಆರ್ಷ ನಮ್ಮ ಸನಾತನ ಪರಂಪರೆ ವಾಕ್ಯದಂತೆ ನಿಮಗೆಲ್ಲರಿಗೂ ಕೂಡ ನೀವೆಲ್ಲಿದ್ದೀರೋ ಹೇಗಿದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಿಸ್ವಾರ್ಥವಾಗಿ, ನಿರಹಂಕಾರಯುಕ್ತವಾಗಿ, ಆತ್ಮೀಯವಾಗಿ
ಖಂಡಿತವಾಗಿ ಭಾರತೀಯನಾಗಿ ನಾನು ಆಶಿಸ್ತೇನೆ. ನಾನು ನಂಬಿದಂತಹ ದೇವರಲ್ಲಿ ನಿರಂತರ ನಿಮಗಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಆ ಎಲ್ಲ ಒಂದು ಉಳಿತ ಉಂಟಾಗಲಿ. ಈ ಒಂದು ಲೋಕ ಹರಿದ್ವರ್ಣದಿಂದ ತುಂಬಿ ತುಳುಕಲಿ. ಸುಸಂಸ್ಕಾರಯುಕ್ತವಾದ ಮರಗಳು ಬೆಳೆಯಲಿ. ಈ ಮರವು ಬೆಳೆದು ಬಲಿತು ಸಂಸ್ಕಾರವನ್ನು ಜಗತ್ತಿಗೆ ಹಂಚುವಷ್ಟು ಆ ಫಲಭರಿತವಾದಂತಹ ಮರಗಳು ಬೆಳೆಯಲಿ. ಅಂತಹ ಉತ್ತಮವಾದ ಸಂಸ್ಕಾರಕ್ಕಾಗಿ ಜಗತ್ತಿಗೆ ಶಾಂತಿಯನ್ನು ನೀಡ್ತಕ್ಕಂತಹ, ಜಗತ್ತು ಸದಾ ಸಂತೋಷದಿಂದ ಇರತಕ್ಕಂತಹ, ಕ್ರಿಯೆಗೆ ಒಳಿತಾಗುವಂತಹ ಉತ್ತಮವಾದಂತಹ ವಿದ್ಯೆಯನ್ನು ಪಡೆಯುವಂತಹ ಸಜ್ಜನರು ನೀವಾಗಿ ಜಗತ್ತಿಗೆ ಸಮಸ್ತ ವಿಧವಾದಂತಹ ಚಂದ್ರನ ಬೆಳದಿಂಗಳನ್ನು ನೀಡುವಂತಹ ವ್ಯಕ್ತಿಗಳಾಗಿ ನಿತ್ಯ ತಾಯಿ ತಂದೆಯನ್ನು ಗೌರವಿಸ್ತಾ ನಮಸ್ಕರಿಸ್ತಾ ಗುರು ಹಿರಿಯರ ಮಾರ್ಗದರ್ಶನ ಪಡೆದು ಅತ್ಯುತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಜಗತ್ತಿಗೆ ನೀವು ಬೆಳಕಾಗಲಿ ಎಂಬುದಾಗಿ ಆಶಿಸ್ತಾ ಲೋಕ ಸಮಸ್ತ ಸುಖಿನೋ ಭವಂತು.